ನಾನು ಬಂದಾಗ ನಾನು ಯಾವ ಥರ ಜಾಬ್ ಅಪ್ಲೈ ಮಾಡಿದೆ, ನನಗೆ ಯಾವ ಥರ ಜಾಬ್ ಸಿಕ್ಕಿತ್ತು, ನಾನು ಯಾವ ಥರ ಟ್ರಿಕ್ಸ್ ಯೂಸ್ ಮಾಡಿದೆ. ಡಿಗ್ರಿ ಆದ ತಕ್ಷಣ ಬರಬೇಡಿ. ಅಟ್ಲೀಸ್ಟ್ ನೀವೊಂದು 1 ಇಯರ್ ಇಲ್ಲದ್ರೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ತೆಕ್ಕೊಂಡು ಬನ್ನಿ. UAಯಲ್ಲಿ ಅವೈಲೇಬಲ್ ಇದ್ದರೆ ಅವರಿಗೆ ಕಾಲ್ ಮಾಡೋದು, ಅವರನ್ನೇ ಪ್ರಿಫರ್ ಮಾಡೋದು. ಯಾಕೆಂದರೆ ಅವರಿಗೆ ಇಮಿಡಿಯೇಟ್ ಆಗಿ ಕ್ಯಾಂಡಿಡೇಟ್ ಬೇಕಾಗಿರುತ್ತೆ ಇಂಟರ್ವ್ಯೂಗೆ. ನೀವು ಪ್ರಾಕ್ಟೀಸ್ ಮಾಡಬೇಕು. ಒಂದು HR ಕಾಲ್ ಮಾಡಿದರೆ ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ ಅಂತ, ಒಂದು ನಿಮ್ಮದು ಇಂಟ್ರೊಡಕ್ಷನ್ ಹೇಗೆ ಕೊಡ್ತೀರಾ ಅಂತ, ನಿಮ್ಮದು ಎಫರ್ಟ್ ನೀವು ಹಾಕಲೇಬೇಕು. ನೀವೇ ಬಂದು ನೀವೇ ಅಪ್ಲೈ ಮಾಡಬೇಕು. ಬೆಳಿಗ್ಗೆ ರಾತ್ರಿ ಕೂತ್ಕೊಂಡು ಒಂದು ಲ್ಯಾಪ್ಟಾಪ್ ತಗೊಳ್ಳಿ, ಲ್ಯಾಪ್ಟಾಪಲ್ಲಿ ಎಲ್ಲ ಜಾಬ್ಸ್ ವೆಬ್ಸೈಟಲ್ಲಿ ಅಪ್ಲೈ ಮಾಡ್ತಾನೇ ಇರಬೇಕು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ ಯೂಟ್ಯೂಬ್ ಚಾನಲ್ ಕರಾವಳಿ ಕಸಿನ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ಏನಂದರೆ, ನಾವು ಹೊರಗಡೆ ಹೋಗ್ತಿಲ್ಲ, ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ಬೇಕಂತೇಳಿ ನನಗೆ ಆಯಿತು. ಯಾಕೆಂದರೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜ್ ಬರುತ್ತೆ. ಏನಂದರೆ, ನಮಗೊಂದು ದುಬೈಯಲ್ಲಿ ಜಾಬ್ ಮಾಡಿಕೊಡಿ, ದುಬೈಗೆ ಜಾಬಿಗೆ ಅಂತ ಬಂದು ನಾವು ಹಿಂದಿರುಗಿ ಬಂದೆವು, 2 ತಿಂಗಳು 3 ತಿಂಗಳು ಇಲ್ಲಿ ವೆಯ್ಟ್ ಮಾಡಿದೆವು, ಕಾಲ್ಸ್ ಬರಲಿಲ್ಲ, ಮತ್ತು ಹಿಂದಿರುಗಿ ಇಂಡಿಯಾಗೆ ಹೋದೆವು, ಮತ್ತು ಯಾವ ಥರ ಜಾಬ್ ನಾವು ಅಪ್ಲೈ ಮಾಡಬೇಕು, ಈ ಥರ ಕ್ವೆರೀಸ್ ತುಂಬ ನಮಗೆ ಬಂದಿದೆ. ಸೊ ಅದಕ್ಕೋಸ್ಕರ ಇವರಿಗೆಲ್ಲ ಪರ್ಸನಲ್ ಆಗಿ ನಮಗೆ SMS ಅದು ಮೆಸೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡುವಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ದೇವೆ. ಸೊ ಈ ವಿಡಿಯೋದಲ್ಲಿ ಯಾರೆಲ್ಲ ನಿಮ್ಮ ರಿಲೇಟಿವ್ ಆಗಲಿ, ನಿಮ್ಮ ಫ್ರೆಂಡ್ಸಲ್ಲಿ ಯಾರೆಲ್ಲ ದುಬೈಯಲ್ಲಿ ಜಾಬ್ ಹುಡುಕ್ತಿದ್ದೀರಾ ಅವರಿಗೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಹೋಗ್ತಿದ್ದೇನೆ ಏನಂದರೆ, ನಾನು ಬಂದಾಗ ನಾನು ಯಾವ ಥರ ಜಾಬ್ ಅಪ್ಲೈ ಮಾಡಿದೆ, ನನಗೆ ಯಾವ ಥರ ಜಾಬ್ ಸಿಕ್ಕಿತ್ತು, ನಾನು ಯಾವ ಥರ ಟ್ರಿಕ್ಸ್ ಯೂಸ್ ಮಾಡಿದೆ, ನಾನು ಯಾವ ಥರ ಅಪ್ಲೈ ಮಾಡಿದೆ, ಯಾವ ಸೈಟಲ್ಲಿ ಅಪ್ಲೈ ಮಾಡಿದೆ, ನನಗೆ ಯಾವ ಥರ ಕಾಲ್ ಬಂತು, ಇಂಟರ್ವ್ಯೂ ಕಾಲ್ಸ್. ಸೊ ಅದರ ಬಗ್ಗೆ ನಾನೊಂದು ಬ್ರೀಫಾಗಿ ಹೇಳಲಿಕ್ಕೆ ಹೋಗ್ತಿದ್ದೇನೆ ಈ ವಿಡಿಯೋದಲ್ಲಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನನ್ನ ಬಗ್ಗೆ ಹೇಳೋದಾದರೆ ನಿಮಗೆಲ್ಲ ಗೊತ್ತಿದೆ, ನಾನು ಶ್ರೀದೇಶ್ ಉದ್ಯಾವರ್. ಸೊ ನಾನು MBA ಫಿನಾನ್ಸ್ ಹೋಲ್ಡರ್. ಬ್ಯಾಂಗ್ಳೂರಲ್ಲಿ ನಾನೊಂದು 1.5 ವರ್ಷ ಕೆಲಸ ಮಾಡಿದ್ದೇನೆ. ಅದರ ನಂತರ 2019ನಲ್ಲಿ ನಾನು ಇಲ್ಲಿಗೆ ಬಂದದ್ದು, ಜೂನಿಗೆ ಬಂದು ನಾನು ವಿಸಿಟ್ ವೀಸಾದಲ್ಲಿ ಬಂದದ್ದು 3 ತಿಂಗಳದ್ದು. ಸೊ ಆವತ್ತು ನಮಗೆ 3 ತಿಂಗಳೆಲ್ಲ ಸಿಗ್ತಿತ್ತು, ಈಗ ರೆಡ್ಯೂಸ್ ಮಾಡಿದೆ ನಂಬರ್ ಆಫ್ ಮಂತ್ಸ್. ಸೊ ನಾನು ಬಂದಾಗ 2009 ಬಂದೆ. ಫಸ್ಟ್ ಮಂತ್ ನನಗೆ ಏನು ಜಾಬ್ ಕಾಲ್ಸೇ ಬರಲಿಲ್ಲ, ಜಸ್ಟ್ ಅಪ್ಲೈ ಮಾಡ್ತಾನೆ ಇದ್ದೆ. ಏನು ಜಾಬ್ ಕಾಲ್ಸ್ ಇಲ್ಲ, ಇಂಟರ್ವ್ಯೂ ಇಲ್ಲ, ಏನಿಲ್ಲ, ಹಾಗೆ ಹೋಯ್ತು 1 ತಿಂಗಳು. ಮತ್ತು 2 ತಿಂಗಳು ಓಕೆ, ನಮಗೊಂದು ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು 3ನೇ ತಿಂಗಳು ನಾನು ಅದೇ ಅಕೌಂಟ್ಸು MBA ಫಿನಾನ್ಸ್ ಮಾಡಿದ ಕಾರಣ ನಾನು ಅಕೌಂಟ್ಸಲ್ಲೇ ನೋಡ್ತಿದ್ದೆ. ಸೊ ಮತ್ತೆ ಲಾಸ್ಟ್ 3ನೇ ತಿಂಗಳು ನನಗೆ ಕಾಲ್ ಬಂತು. ಒಂದು ಕಂಪನಿ ನನ್ನನ್ನು ಸೆಲೆಕ್ಟ್ ಮಾಡಿತ್ತು. ಮತ್ತು ನಾನು ಜಾಯಿನ್ ಆದೆ. ಒಂದು 3 ತಿಂಗಳ ಕಂಪ್ಲೀಟ್ ಆದಾಗ ನಾನು ಜಾಯಿನ್ ಮಾಡಿದೆ ಕಂಪನಿಯಲ್ಲಿ. ಸೊ ಆ ಕಂಪನಿಯಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದೆ, ಮತ್ತು ಜಾಬ್ ಚೇಂಜ್ ಮಾಡಿದೆ. ಸೊ ಅದೇ ಹೇಗೆ ಮಾಡಿದೆ ಅಂತ ನಿಮಗೆ ಹೇಳಲಿಕ್ಕೆ ಹೋಗ್ತಿದ್ದೇನೆ. ಸೊ ನಾನು ಯಾವ ಟ್ರಿಕ್ಸ್ ಯೂಸ್ ಮಾಡಿದೆ ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಹೋಗ್ತಿದ್ದೇನೆ. ಸೊ ಯಾರೆಲ್ಲ ದುಬೈಗೆ ಜಾಬಿಗೆ ಬರ್ಬೋದು ಅಂತ, ಸೊ ಎಲ್ರಿಗೂ ಬರ್ಬೋದು. ಈವನ್ ITI ಮಾಡಿದವರಿಗೆ ಬರ್ಬೋದು, ಮಾಡಿದವರಿಗೆ ಬರ್ಬೋದು, ಡಿಗ್ರಿ ಮಾಡಿದವರಿಗೆ ಬರ್ಬೋದು. ಸೊ ನಂದೊಂದು ಸಜೆಷನ್, ಎಲ್ಲರಿಗೂ ಜಾಬ್ ಸಿಗುತ್ತೆ ನೋಡಿ. ITI ಮಾಡಿದವ್ರಿಗೆ ಸಿಗುತ್ತೆ, ಡಿಪ್ಲೊಮಾ ಮಾಡಿದವರಿಗೆ ಸಿಗುತ್ತೆ. ನಂದೊಂದು ಸಜೆಷನ್ ಏನಂತ ಹೇಳಿದರೆ, ನಿಮಗೊಂದು ಡಿಗ್ರಿ ಹೋಲ್ಡರ್ ಆಗಿರಿ, ಡಿಗ್ರಿ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ ನಿಮಗೆ ಒಂದು ಬೇರೆ ಫೀಲ್ಡಲ್ಲೆಲ್ಲ ನಿಮಗೆ ಸಿಗುತ್ತೆ. ಓಕೆ, ಈಗ ITI ಮಾಡಿದವರಿಗೆ 2500 3000 ಎಲ್ಲ ಸ್ಯಾಲ್ರಿಯಲ್ಲಿ ಜಾಬ್ ಸಿಗುತ್ತೆ. ಬಟ್ ಇಲ್ಲಿದ್ದ ಎಕ್ಸ್ಪೆನ್ಸ್ ನೋಡಿ, 2-3,000 ಹೇಳಿದಾಗ ಒಂದು 60,000 ನೀವು ಇಂಡಿಯಾಗೆ ಕಂಪ್ಯಾರಿಸನ್ ಮಾಡ್ತೀರಾ. ಸೊ ಮಾಡಿದಾಗ ಓಕೆ 60,000 ಸಿಗುತ್ತೆ, 50,000 ಸಿಗುತ್ತೆ, 2,500 ಹೇಳಿದರೆ 50,000 55,000 ಸಿಗುತ್ತೆ ಅಂತೇಳಿ ನೀವು ಖುಷಿ ಆಗ್ತೀರಾ. ಮಾತ್ರ ಇಲ್ಲಿದ್ದ ಎಕ್ಸ್ಪೆನ್ಸ್ ನೋಡಿ, ಇಲ್ಲಿ ಎಕ್ಸ್ಪೆನ್ಸ್ ಹೇಗಿರುತ್ತೆ ಅಂತ ಹೇಳಿದರೆ, ನಿಮ್ಮದೊಂದು ಅಕಾಮಡೇಷನ್ಗೆ ಒಂದು 500, ದುಬೈಲಾದರೆ ನಿಮಗೆ 500 ಹೋಗುತ್ತೆ. 500 ಅಂದರೆ ಒಂದು 10,000 ಜಾಸ್ತಿ ಹೋಗುತ್ತೆ, 10-12,000. ಓಕೆ, ಮತ್ತು ನಿಮ್ಮದು ಫುಡ್ಡು ಅದು ಇದು ಬರುವಾಗ ಒಂದು 1,000 ಆಗುತ್ತೆ. ಹೇಳಿದರೆ 20,000 ಜಾಸ್ತಿ ನಿಮ್ಮದು ಫುಡ್ಡು ಮತ್ತು ಅಕಾಮಡೇಷನ್ಗೆ ಹೋಗುತ್ತೆ. ಸೊ ಆದ ಕಾರಣ ನೀವೊಂದು ಡಿಗ್ರಿ ತಗೊಂಡು ಬಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವೊಂದು ಡಿಗ್ರಿ ಹೋಲ್ಡರ್ ಆಗಿದ್ದರೆ ನಿಮಗೆ ಒಂದು ಸ್ಯಾಲ್ರಿ ಪ್ಯಾಕೇಜ್ ಆಗಲಿ ಒಂದು ಜಾಸ್ತಿ ಸಿಗುತ್ತೆ ಕಂಪೇರ್ ಟು ನೀವು ಡಿಗ್ರಿ ಹೋಲ್ಡರ್ ಅಲ್ಲದವರಿಗೆ.
ಸೊ ಡಿಗ್ರಿ ತಗೊಂಡು ಬನ್ನಿ. ಮತ್ತು ಡಿಗ್ರಿ ಆದ ತಕ್ಷಣ ಬರಬೇಡಿ. ಅಟ್ಲೀಸ್ಟ್ ನೀವೊಂದು 1 ಇಯರ್ ಇಲ್ಲದ್ರೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ತಗೊಂಡು ಬನ್ನಿ. ಯಾಕೆಂದರೆ ಇಲ್ಲಿಯದು ಕಂಪನಿಯವರು ಇಲ್ಲದ್ರೆ ಎಂಪ್ಲಾಯರ್ಸ್ ಅವರು ನೋಡೋದು ಎಕ್ಸ್ಪೀರಿಯನ್ಸ್ ಇದ್ದ ಕ್ಯಾಂಡಿಡೇಟ್. ಸೊ ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅವರನ್ನು ಫಸ್ಟ್ ಪ್ರಿಫರೆನ್ಸ್ ಆಗಿ ಅವ್ರು ತಗೊಳ್ತಾರೆ. ಫ್ರೆಷರಿಗೆ ಸಿಗೋದಿಲ್ಲ ಅಂತ ಹೇಳೋದಲ್ಲ, ಇವರಿಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಎಕ್ಸ್ಪೀರಿಯನ್ಸಿಗೆ ನೀವು ತಗೊಂಡು ಬಂದರೆ ನಿಮಗೆ ಇಂಟರ್ವ್ಯೂ ಕಾಲ್ ಬರೋದಾಗಲಿ ಇಲ್ಲದಿದ್ದರೆ ಸೆಲೆಕ್ಷನ್ ಆಗಲಿ ನಿಮ್ಮದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಬನ್ನಿ, ಟ್ರೈ ಮಾಡಿ ಎಕ್ಸ್ಪೀರಿಯನ್ಸ್ ಅಟ್ಲೀಸ್ಟ್ 1 to 2 ಇಯರ್ಸ್. ಮತ್ತು ನೀವು ಟ್ರೈ ಮಾಡಿ ಇಲ್ಲಿ ಅವೈಲಬಲ್ ಇರಲಿಕ್ಕೆ. ನೀವು ಕೆಲವರು ಹೇಳ್ತಾರೆ ನನಗೆ ಅಲ್ಲಿಂದೇ ಜಾಬ್ ಮಾಡಿಕೊಡಿ, ಇಂಡಿಯಾದಲ್ಲಿ ನಾನಿದ್ದೇನೆ, ಒಂದು ಯಾರಾದರೂ ವೇಕೆನ್ಸಿ ಇದ್ದರೆ ಹೇಳಿಕೊಡಿ ಅಂತೇಳಿ. ಸೊ ಆ ಥರ ಈಗ ನಡೆಯುವುದಿಲ್ಲ. ಓಕೆ, ಇನ್ಫ್ಲುಯೆನ್ಸ್ ಯಾರಾದರೂ ಇದ್ದರೆ ನಿಮ್ಮದು ರಿಲೇಟಿವ್ಸು ಕಂಪನಿಯಲ್ಲಿದ್ದರೆ ಅದು ಓಕೆ ನಡಿಬೋದು. ಈಗಿನ ಕಾಲದಲ್ಲಿ ಏನಂದರೆ ನಮ್ಮದು ಕಂಪನೀಸ್ ಯಾರು UAEಯಲ್ಲಿ ಅವೈಲೇಬಲ್ ಇದ್ದಾರೆ ಅವರಿಗೆ ಕಾಲ್ ಮಾಡೋದು, ಅವರನ್ನೇ ಪ್ರಿಫರ್ ಮಾಡೋದು. ಯಾಕೆಂದರೆ ಅವರಿಗೆ ಇಮಿಡಿಯೇಟಾಗಿ ಕ್ಯಾಂಡಿಡೇಟ್ ಬೇಕಾಗಿರುತ್ತೆ ಇಂಟರ್ವ್ಯೂಗೆ. ಸೊ ಮೇ ಬಿ ಅವರು ನೆಕ್ಸ್ಟ್ ದಿನವೇ ಇಂಟರ್ವ್ಯೂ ಕರಿಬೋದು, ಇಲ್ಲಾಂದರೆ 2 days ಕಳೆದ ಮೇಲೆ ಅವರು ಕರಿಬೋದು. ಅವರೀಗ ಝೂಮ್ ಕಾಲ್ ಇದೆ ಕಾಲೆಲ್ಲ ಅವಾಯ್ಡ್ ಮಾಡ್ತಾರೆ. ಹೇಳಿದರೆ ಇಂಡಿಯಾದಲ್ಲಿ ಮತ್ತು ನಿಮ್ಮನ್ನು ಕರೆಸೋದು, ವೀಸಾದ ಎಕ್ಸ್ಪೆನ್ಸಸ್ ಮತ್ತು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಯಾರು ಇಲ್ಲಿ ಆಲ್ರೆಡಿ ಅವೈಲೇಬಲ್ ಇದ್ದಾರೆ, ತುಂಬ ಜನ ಇರ್ತಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದೇ ನೀವು ಟ್ರೈ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಏನಂದರೆ ನೀವು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಿಮ್ಮದು ಸರ್ಟಿಫಿಕೇಟ್ಸ್ ಅಟ್ಯಾಚ್ ಮಾಡಿ ಬನ್ನಿ. ಯಾಕೆಂದರೆ ಇಂಟರ್ವ್ಯೂವಲ್ಲಿ ಸಹ ಕೇಳ್ತಾರೆ ನಿಮ್ಮದು ಸರ್ಟಿಫಿಕೇಟ್ ಅಟೆಸ್ಟ್ ಆಗಿದೆ ಅಂತ ಹೇಳಿ. ಸೊ ಅಟೆಸ್ಟ್ ಆಗಲಿಕ್ಕೆ ನೀವು ಆಗಲಿಲ್ಲ ಅಂತ ಹೇಳಿದರೆ ಅದಕ್ಕೋಸ್ಕರ ನಿಮ್ಮದು ರಿಜೆಕ್ಟ್ ಆಗಲಿಕ್ಕೆ ಚಾನ್ಸ್ ಉಂಟು. ಯಾಕೆಂದರೆ ಈ ಅಟೆಸ್ಟೇಷನ್ಗೆ ತುಂಬ ಸಮಯ ತೆಗೆಯುತ್ತೆ. 2 weeks ಹಾಗೆ 1 week to 2 weeks ಏನೋ ತೆಗಿತ್ತೆ ಕಾಣಬೇಕು, ನನಗೆ ಗೊತ್ತಿಲ್ಲ, ಕರೆಕ್ಟ್ ನೆನಪಿಲ್ಲ, ತೆಗೆಯುತ್ತೆ. ಅದಕ್ಕೋಸ್ಕರ ಅಟೆಸ್ಟ್ ಮಾಡಿ ಬನ್ನಿ. ಮತ್ತೊಂದು, ಇಲ್ಲಿ ನೀವು ಮಾಡೋದಾದರೆ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಟೆಸ್ಟೇಷನ್ಗೆ. ಸೊ ಇಂಡಿಯಾದಲ್ಲಿ ಸ್ವಲ್ಪ ಚೀಪ್ ಇರುತ್ತೆ. ಸೊ ಇಂಡಿಯಾದಲ್ಲಿ ನೀವು ಅಟೆಸ್ಟೇಷನ್ ಮಾಡಿ ಬನ್ನಿ, ಅದು ಬೆಟರ್ ಅಂತ ನಾನು ಹೇಳ್ತೇನೆ. ಮತ್ತು ನಿಮ್ಮದು ಒಳ್ಳೆ ಒಂದು ರೆಸ್ಯೂಮೆ ರೆಡಿ ಮಾಡಿಡಿ. ನಿಮಗೆ ಗೂಗಲಲ್ಲಿ ಹೋದರೆ ತುಂಬ ಫಾರ್ಮ್ಯಾಟೆಲ್ಲ ಸಿಗುತ್ತೆ. ಸೊ ರೆಸ್ಯೂಮೆ ಹೇಗಿರಬೇಕಂತ ಹೇಳಿದ್ರೆ, ಒಂದು ಫಾಂಟ್ ಯೂಸ್ ಮಾಡೋದಾದ್ರಲ್ಲಿ ಬೋಲ್ಡ್ ಅಂದರೆ ಬೋಲ್ಡು ಕರೆಕ್ಟ್ ಇರಬೇಕು, ಒಂದೇ ಇದರಲ್ಲಿ, ಓಕೆ, ಒಂದೇ ಫಾರ್ಮ್ಯಾಟಲ್ಲಿ. ಮತ್ತು ನಿಮ್ಮದು UAE ನಂಬರ್ ಇರಬೇಕು, ಮತ್ತು ನಿಮ್ಮದು ಇಮೇಲ್ ID ಇರಬೇಕು. ಇಮಿಡಿಯೇಟಾಗಿ ಅವ್ರಿಗೆ ಕಮ್ಯುನಿಕೇಟ್ ಮಾಡಲಿಕ್ಕಂತ ಆಪ್ಷನ್ ಇರಬೇಕು. ಮತ್ತು ನಿಮ್ಮದೊಂದು ಒಳ್ಳೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಕೋಟ್ ಹಾಕಿ ಆ ಥರ ಒಂದು ರೆಸ್ಯೂಮೆ ಕ್ರಿಯೇಟ್ ಮಾಡಬೇಕು. ಯಾಕೆಂದರೆ ರೆಸ್ಯೂಮೆ ಪ್ಲೇಸ್ ಅನ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆಂದರೆ ಇಲ್ಲಿ ನೀವು ನೋಡಿ, ಇಂಡಿಯಾದಲ್ಲಿ ಆದರೆ ನಿಮಗೇನು, ಇಂಡಿಯಾದವರು ಮಾತ್ರ ಜಾಬ್ ಅಪ್ಲೈ ಮಾಡ್ತಾರೆ, ಕಮ್ಮಿ ಔಟ್ಸೈಡರ್. ಮಾತ್ರ UAEಯಲ್ಲಿ ಎಲ್ಲ ಆಲ್ ಓವರ್ ದ ಕಂಟ್ರಿ ಜನಗಳು ಜಾಬಿಗೆ ಅಪ್ಲೈ ಮಾಡ್ತಾರೆ. ಸೊ ಅಷ್ಟು ಜನರ ಮಧ್ಯೆ ನಿಮ್ಮ ರೆಸ್ಯೂಮೆಯನ್ನು ಸೆಲೆಕ್ಟ್ ಮಾಡಬೇಕಂದ್ರೆ ನಿಮ್ಮದು ರೆಸ್ಯೂಮೆ ಇಂಪ್ರೆಸಿವ್ ಆಗಿರಬೇಕು ಅಲ್ವಾ. ಈಗ ಒಂದು HR ಒಂದು ರೆಸ್ಯೂಮೆ ನೋಡುವಾಗ ಅದು ಇಮಿಡಿಯೇಟಾಗಿ ಅವ್ರಿಗೆ ಆಗಬೇಕು, ನಿಮಗೆ ಕಾಲ್ ಮಾಡಬೇಕಂತ ಹೇಳಿ, ಓಕೆ ಈಸ್ ದ ರೈಟ್ ಪರ್ಸನ್ ಅಂತ ನಮಗೆ ಆಗಬೇಕು, ಆ ಥರ ಒಂದು ಫೀಲ್ ಬರಬೇಕು. ಸೊ ರೆಸ್ಯೂಮೆ ನಾವು ನೆಗ್ಲೆಕ್ಟ್ ಮಾಡ್ತೇವೆ, ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ರೆಸ್ಯೂಮೆ, ಓಕೆ ಏನಿದ್ದರೆ ಬರೆದ್ರೆ ಸಾಕು ಅಂತೇಳಿ. ಅದು ಆಗೋದಿಲ್ಲ ಹಾಗೆ. ಮತ್ತು ಲೆಂತಿ ರೆಸ್ಯೂಮೆ ಮಾಡಬೇಡಿ. ಒಂದು ಅಟ್ಲೀಸ್ಟ್ ಓನ್ಲಿ 2 pages, 2 pages ಮಾತ್ರ ಇಡಿ. 1 to 2 pages ಒಂದು ರೆಸ್ಯೂಮೆ ರೆಡಿ ಮಾಡಿ ಇಡಿ. ಮತ್ತು 3 pages ಇದೆಲ್ಲ ಓದಲಿಕ್ಕೆ ಅವ್ರಿಗೆ ಟೈಮ್ ಇಲ್ಲ. ನೋಡಿ, ಅವರೊಂದು 10 ಕ್ಯಾಂಡಿಡೇಟ್ ತೆಗಿತಾರೆ, ಅವರು ಜಸ್ಟ್ ಮೇಲಿಂದ ಮೇಲಿಗೆ ನೋಡುವಂಥದ್ದು. ಸೊ ನೀವು 5-6 ಪೇಜ್ ರೆಸ್ಯೂಮೆ ರೆಡಿ ಮಾಡಿದರೆ, ಓಕೆ ನಿಮ್ಮದೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಹಾಕಿ, ಸೊ ಅವರು ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಸೊ ಒಂದು ರೆಸ್ಯೂಮೆ 1 to 2 pages ಮ್ಯಾಕ್ಸಿಮಮ್. ಓಕೆ, ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್, ನಿಮ್ಮದು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದೆಲ್ಲ ಜಸ್ಟ್ ಇನ್ಕ್ಲೂಡ್ ಮಾಡಿ. ಸೊ ರೆಸ್ಯೂಮೆ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಮತ್ತು ನಾನು ಹೇಳೋದಾದರೆ, ಯಾವ ಟೈಮಲ್ಲಿ ನಿಮಗೆ ಇಲ್ಲಿ ಜಾಬ್ ವೇಕೆನ್ಸಿ ಎಲ್ಲ ಜಾಸ್ತಿ ಇರುತ್ತೆ ಅಂತೇಳಿ, ಓಪನಿಂಗ್ಸ್ ಆಗಲಿ ಇಂಟರ್ವ್ಯೂ ಕಾಲ್ಸ್ ಮಾಡೋದು ಜಾಸ್ತಿ ಬರುತ್ತೆ ಅಂತ ಹೇಳಿದರೆ, ಯಾವ ಮಂತಲ್ಲಿ ಹೇಳೋದಾದರೆ, ನನ್ನ ಪ್ರಕಾರ ನಾನು ಬಂದದ್ದು June, July, August. ಸೊ ಆ ಟೈಮಲ್ಲಿ ಇದರ ಓಪನಿಂಗ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ನೀವು ಪ್ಲ್ಯಾನ್ ಮಾಡುವಾಗ June, July, August, September ಆ ಥರನೇ ಪ್ಲ್ಯಾನ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದರೆ, ನೀವು ರೆಸ್ಯೂಮ್ ನಿಮ್ಮದು ರೆಡಿ ಆಯಿತು, ನೀವು ಇಲ್ಲಿ ಅವೈಲೇಬಲ್ ಇದ್ದೀರಾ. ಅದರ ನಂತರ ಯಾವುದರಲ್ಲಿ ಜಾಬ್ ಅಪ್ಲೈ ಮಾಡಬೇಕಂತೇಳಿ, ಯಾವುದು ಸೈಟಲ್ಲೆಲ್ಲ. ಸೊ ತುಂಬ ಜಾಬ್ ಸೈಟ್ಸ್ ಇದೆ, ಲೈಕ್ ನೌಕರಿ ಗಲ್ಫ್ ಇದೆ, ಗಲ್ಫ್ ಟ್ಯಾಲೆಂಟ್ ಇದೆ, ಮತ್ತು ಇಂಡೀಡ್ ಇದೆ, ಮತ್ತು ಲಿಂಕ್ಡ್ಇನ್ ಇದೆ. ಲಿಂಕ್ಡ್ಇನ್ ಜಾಬ್ ಸೈಟ್ ಅಲ್ಲ, ಒಂದು ಪ್ರೊಫೆಷನಲ್ ನೆಟ್ವರ್ಕ್. ನಮಗೆ ಒಂದು ಫೇಸ್ಬುಕ್ ಇದೆ ಅಲ್ಲ,
ಆ ಥರನೇ ಒಂದು ನಾವು ಜನರನ್ನು ಕನೆಕ್ಟ್ ಮಾಡುವಂಥ, ಪ್ರೊಫೆಷ್ನಲಿ ಕನೆಕ್ಟ್ ಮಾಡುವಂಥ ಒಂದು ನೆಟ್ವರ್ಕ್ ಲಿಂಕ್ಡ್ಇನ್. ಮತ್ತೊಂದು ಸೆಕೆಂಡಲ್ಲಿ ನೌಕರಿಯಲ್ಲಿ ನೀವು ಅಪ್ಲೋಡ್ ಮಾಡಬೇಕು CV, ಮತ್ತು ಇಂಡೀಡಲ್ಲಿ ಅಪ್ಲೋಡ್ ಮಾಡಬೇಕು CV, ಮತ್ತು ಗಲ್ಫ್ ಪ್ಲಾನ್. ಬೇರೆ ಸೈಟ್ಸ್ ಎಲ್ಲ ತುಂಬ ಇದೆ, ಜಾಬ್ ಸೈಟ್ಸ್ ಎಲ್ಲ, ಅದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನೋಡಿ ಜಸ್ಟ್. ಸೊ ಇಲ್ಲಿ ಈ ನೌಕರಿ ಗಲ್ಫ್ ನನಗೆ ಹೆಲ್ಪ್ ಆದದ್ದು ಜಾಸ್ತಿ ಅಂದರೆ ನೌಕರಿ ಗಲ್ಫ್ ಇಂಡೀಡಲ್ಲಿ ನನಗೆ ಜಾಸ್ತಿ ಕಾಲ್ ಬಂತು. ಸೊ ಇಲ್ಲಿ ನಾನೊಂದು ಕೆಲವು ಟ್ರಿಕ್ಸ್ ಹೇಳ್ತೇನೆ ನಿಮಗೆ. ಸೊ ನೀವೇನು ಮಾಡ್ತೀರಾ, ನೌಕರಿ ಗಲ್ಫಲ್ಲಿ ಇಂಡೀಡಲ್ಲೆಲ್ಲ ನೀವು ರೆಸ್ಯೂಮೆ ಅಪ್ಲೋಡ್ ಮಾಡಿ ಬಿಡ್ತೀರಾ. ಸೊ ಓಕೆ, ಅವ್ರಿಗೆ ಕಾಲ್ ಬರ್ಬೋದು ಅಂತೇಳಿ ಹಾಗೆ ಮಾಡಬೇಡಿ. ನೋಡಿ UAE ನಾನು ಆಗಲೇ ಹೇಳಿದ ಹಾಗೆ ಮೋರ್ ದೆನ್ ಎಷ್ಟು 50,000 60,000 ದಿನಕ್ಕೆ ಜನಗಳು ಅಪ್ಲೈ ಮಾಡ್ತಿರ್ತಾರೆ ಜಾಬಲ್ಲಿ. ಒಂದು ಏನೊಂದು ನರ್ಸಿಂಗ್ ಜಾಬ್ಗೆ ಒಂದು 50,000-60,000 ನರ್ಸ್ಗಳು ಅಲ್ಲಿ ಅಪ್ಲೈ ಮಾಡ್ತಿರ್ತಾರೆ ಆ ಒಂದು ಪೊಸಿಷನಿಗೆ, ಒಂದು ಜಾಬಿಗೋಸ್ಕರ. ಸೊ ಅದಕ್ಕೋಸ್ಕರ ನಿಮ್ಮದು CV ಟಾಪಲ್ಲಿ ಬರಬೇಕಾದ್ರೆ ನೀವು ಅದನ್ನು ಅಪ್ಡೇಟ್ ಮಾಡ್ತಾನೆ ಇರಬೇಕು. ಈಚ್ ಆ್ಯಂಡ್ ಎವ್ರಿ ಡೇ ಅಪ್ಡೇಟ್ ಅಂದರೆ ನಿಮ್ಮದು CVಯನ್ನು ಪುನಃ ಅಪ್ಲೋಡ್ ಮಾಡಿ. ನೌಕರಿ ಗಲ್ಫಿಗೆ ಹೋಗ್ತೀರಾ, ನೌಕರಿ ಓಪನ್ ಮಾಡಿ, ಎವ್ರಿ ಮಾರ್ನಿಂಗ್ ನೀವು ಓಪನ್ ಮಾಡಿ CVನ ಅಪ್ಲೋಡ್ ಮಾಡಿ. ಇಲ್ಲಂದರೆ ಏನಾದರೂ ಡೀಟೇಲ್ಸ್ ಚೇಂಜ್ ಮಾಡಿ, ಇಲ್ಲಿದ್ದರೆ ನಿಮ್ಮದು ಪ್ಲೇಸ್ ಚೇಂಜ್ ಮಾಡಿ, ಡೇಟ್ ಚೇಂಜ್ ಮಾಡೋದು, ಹಾಗಾದರೆ ಏನಾದರೂ ಒಂದು ಮೈನರ್ ಚೇಂಜಸ್ ಮಾಡಿ. ಸೊ ಹಾಗೆ ನೀವು ಚೇಂಜ್ ಮಾಡ್ತಾ ಒಂದು ಅದನ್ನು ಅಪ್ಡೇಟ್ ಮಾಡ್ತಾಯಿರಿ. ಈವನ್ ಇಂಡೀಡಲ್ಲಿ ಆದರೂ ನಿಮ್ಮದು ಗಲ್ಫ್ ಟ್ಯಾಲೆಂಟ್ ಅಂದರು ಇದರಲ್ಲಿ ಅಪ್ಲೋಡ್ ಮಾಡ್ತಾನೇ ಇರಬೇಕು. ಯಾಕೆಂದರೆ ನಿಮ್ಮದು ನೋಡಿ CV ಅದು ಡೌನ್ ಹೋಗಿರುತ್ತೆ ನೋಡಿ. ಫಸ್ಟ್ ಮಂತಲ್ಲಿ ನೀವು ಜಾಬಿಗೆ ಬರ್ತೀರಾ. ಸೊ ಫಸ್ಟ್ ಮಂತಲ್ಲಿ ಯೂಶ್ವಲಿ ಯಾರಿಗೆ ಸಹ ಕಾಲ್ ಬರಲ್ಲ, ಯಾಕೆಂದರೆ ನಿಮ್ಮದು CV ಡೌನ್ ಇರುತ್ತೆ. ಸೊ ಅದು ಮೇಲೆ ಬರಬೇಕಾದ್ರೆ ಟಾಪಲ್ಲಿ ಮೇಲೆ ಬರಬೇಕಾದ್ರೆ ನೀವು ಅದನ್ನು ಅಪ್ಡೇಟ್ ಮಾಡ್ತಾನೇ ಇರಬೇಕು. ನೋಡಿ ಮುಂದೆ HR ನಿಮಗೆ ಕಾಲ್ ಮಾಡಬೇಕಂದ್ರೆ, ಸೊ ಅವರೊಂದು ನೌಕರಿ ಓಪನ್ ಮಾಡ್ತಾರೆ, ನೌಕರಿ ಗಲ್ಫ್ ಓಪನ್ ಮಾಡಿ ಅವರಿಗೆ ಫಸ್ಟ್ ಒಂದು 50,000 CV ದಿನಕ್ಕೆ ಅಪ್ಲೋಡ್ ಆಗುತ್ತೆ ಬೇರೆ ಜನರದ್ದು. ಸೊ ಅವರು ನೋಡೋದು ಫಸ್ಟ್ 10 CV ನೋಡ್ಬೋದು ಒಂದು HR. ಸೊ ಅದರಲ್ಲಿ ನಿಮ್ಮ CV ಬರಬೇಕಾದ್ರೆ ನೀವು ಅದನ್ನು ಅಪ್ಡೇಟ್ ಮಾಡ್ತಾನೇ ಇರಬೇಕು. ಸೊ ದ್ಯಾಟ್ ಇಟ್ ವಿಲ್ ಕಮ್ ಆನ್ ದ ಟಾಪ್. ಸೊ ಇಟ್ ವಿಲ್ ಟೇಕ್ ಟೈಮ್. ಇದು ರೆಗ್ಯುಲರ್ ವರ್ಕ್ ಆಗಿರಬೇಕು. ಸೊ ಫಸ್ಟ್ ಮಂತ್ ನಿಮಗೆ ಹೀಗೆ ಮಾಡಿದ್ರೆ ಸಹ ಕಾಲ್ ಬರಲ್ಲ. ಸೊ 2ನೇ ತಿಂಗಳು ನಿಮಗೆ ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇದು ನನ್ನದೊಂದು ಟ್ರಿಕ್ಸ್, ಇದು ನಾನು ಫಾಲೋ ಮಾಡಿದಂಥ ಟ್ರಿಕ್ಸ್ ನಿಮಗೊಂದು ಹೇಳ್ತಿದ್ದೇನೆ. ಸೆಕೆಂಡ್ ನಾನು ಏನು ಫಾಲೋ ಮಾಡಿದೆ ಅಂತಂದು ಹೇಳಿದರೆ, ನಾನು ಇಲ್ಲಿ ಬಂದು UAEಲಿರುವಂತಹ ಕಂಪನಿಗಳದ್ದು ಲಿಸ್ಟ್ ತೆಗೆದು ಅವರದ್ದು ವೆಬ್ಸೈಟಿಗೆ ಹೋದೆ. ವೆಬ್ಸೈಟಲ್ಲಿ ಅಲ್ಲಿ ಕರಿಯರ್ ಆಪ್ಷನ್ ಇರುತ್ತೆ ನೋಡಿ, ಅದರಲ್ಲಿ ನಂದು CVಯಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದನ್ನು ಅಪ್ಲೋಡ್ ಮಾಡಿ ಎಲ್ಲ ಕಂಪನಿ ಸೈಟ್ಸಲ್ಲಿ ನಾವು ಅಪ್ಲೈ ಮಾಡ್ತಾನೇ ಹೋದೆ. ಕರಿಯರ್ ಆಪ್ಷನ್ ಇದೆಲ್ಲ ಅದರಲ್ಲಿ ಅಪ್ಲೈ ಮಾಡ್ತಾ ಹೇಳಿದೆ. ಈವನ್ ದೋ ದೇರ್ ಈಸ್ ನೋ ಜಾಬ್ ಆಪರ್ಚುನಿಟಿ ಆಲ್ಸೋ ಯು ಕ್ಯಾನ್ ಅಪ್ಲೋಡ್ ಯುವರ್ CV. ಯಾಕೆಂದರೆ ಎಲ್ಲಿಯಾದರೂ ಅವರಿಗೆ ಜಾಬ್ ಆಪರ್ಚುನಿಟಿ ಬಂದರೆ, ಎಲ್ಲಾದರೂ ಓಪನಿಂಗ್ಸ್ ಬಂದರೆ ಇಮಿಡಿಯೇಟ್ಲಿ ನಿಮಗೆ ಕಾಲ್ ಬರುವಂಥ ಚಾನ್ಸ್ ಇರುತ್ತೆ. ಸೊ ಇದು ನಾವು ಎಲ್ಲ ವೇಯಲ್ಲಿ ಟ್ರೈ ಮಾಡ್ತಾನೆ ಹೋಗಬೇಕು. ಮತ್ತೊಂದು ಏನಂದರೆ, ನಿಮ್ಮದೊಂದು ಈಗ ಅಕೌಂಟಿಗೆ ನೀವು ಟ್ರೈ ಮಾಡ್ತಿದ್ದೀರಾ. ಸೊ ನಾನು ಎಲ್ಲ ಪೊಸಿಷನ್ಗೆ ಅಪ್ಲೈ ಮಾಡ್ತಿದ್ದೆ, ಈವನ್ ಸೀನಿಯರ್ ಪೊಸಿಷನ್, ಮ್ಯಾನೇಜರ್ ಪೊಸಿಷನ್. ಯಾಕೆಂದರೆ ನೋಡಿ ನಿಮ್ಮದು ಅದು ಕ್ವಾಲಿಫಿಕೇಷನ್ ಮೀಟ್ ಆಗಲ್ಲ, ಆದರೂ ಸಹ ನಿಮ್ಮದು ನೋಡಿ ಒಂದು ಸೀನಿಯರ್ ಮ್ಯಾನೇಜರಿಗೆ ನೀವು ಅಪ್ಲೈ ಮಾಡ್ತೀರಾ, ನಿಮ್ಮದು ಕ್ವಾಲಿಫಿಕೇಷನ್ ಇಲ್ಲ, ಆದರೂ ಸಹ ಅಲ್ಲೊಂದು ಕಂಪನಿಯಲ್ಲಿ ವೇಕೆನ್ಸಿ ಬಂದರೆ ಮೇ ಬಿ ಅವ್ರು ಕಾಲ್ ಮಾಡೋ ಚಾನ್ಸ್ ಇರ್ಬೋದು. ನಿಮ್ಮ ಜಸ್ಟ್ ಅಪ್ಲೈ ಮಾಡ್ತಾನೆ ಹೋಗಿ. ಮತ್ತು ನಿಮ್ಮದು ಫ್ರೆಂಡ್ಸ್ ಇರ್ತಾರೆ, ನಿಮ್ಮದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಸೊ ಅವರಿಗೆ ಸಹ ಒಂದು ಜಾಬ್ ಕಳಿಸಿ. ಮತ್ತು ನಾನು ಈಗಿನ ಕಾಲದಲ್ಲಿ ಎಲ್ಲ ಈಗ ಆನ್ಲೈನಲ್ಲೇ ಆಗೋದು. ಸೊ ಪರ್ಸನಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ನಿಮ್ಮದು CV ಸಬ್ಮಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ನಾನು ಮಾಡಲಿಲ್ಲ, ಬಟ್ ಕೆಲವರು ಹೋಗ್ತಾರೆ. ಒಂದು ಬೆಳಿಗ್ಗೆನೇ ರೂಮಿಂದ ಹೊರಗಡೆ ಹೋಗಿ ಅವರೆಲ್ಲ ಒಂದು ಕಂಪನಿಗೆಲ್ಲ ಹೋಗಿ ಅವರ CVನ ಸಬ್ಮಿಟ್ ಮಾಡೋದು. ಯೂಶ್ವಲಿ ಅದು ಈಗ ನೆಸಸರಿ ಅಲ್ಲ, ಎಲ್ಲ ಈಗ ಆನ್ಲೈನ್ ಆಗಿದೆ. ಆನ್ಲೈನ್ ಥ್ರೂವಲ್ಲಿ ನಿಮಗೆ ಕಾಲ್ ಬರುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಅದು ಸಹ ಟ್ರೈ ಮಾಡ್ಬೋದು, ಬಟ್ ನಾನು ಸಜೆಸ್ಟ್ ಮಾಡೋದಿಲ್ಲ ಅದು ಮಾಡಲಿಕ್ಕೆ. ನಾನು ಮಾಡಲಿಲ್ಲ. ಸೊ ಆನ್ಲೈನಲ್ಲೇ ಫೋಕಸ್ ಜಾಸ್ತಿ ಮಾಡಿ. ಓಕೆ, ಮತ್ತೆ ಒಂದು ಹೇಳ್ತೇನೆ, ನೀವು ದಿನಾಲು ಟ್ರೈ ಮಾಡ್ತಾನೆ ಇರಬೇಕು. ನೀವು ಒಂದು ಮೇ ಬಿ ಫ್ರೆಂಡ್ಸಿಗೆ ಕಳಿಸಿ, ಫ್ಯಾಮಿಲಿ ಕಳಿಸಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ನಿಮ್ಮದು ಹಾರ್ಡ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮದು ಫಸ್ಟ್ 3 ಮಂತ್ಸ್, ಓಕೆ, 3 ಮಂತ್ಸ್ ನೀವು ಟ್ರೈ ಮಾಡ್ತಾನೆ ಇರಬೇಕು ವಿತೌಟ್ ಟೇಕಿಂಗ್ ರೆಸ್ಟ್. ಹೇಳಿದ್ರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದರೆ ನಿಮ್ಮದು ಈವ್ನಿಂಗ್ ತನಕ ನೀವು ಟ್ರೈ ಮಾಡ್ತಾನೆ ಇರಬೇಕು. ಎಲ್ಲೆಷ್ಟು ನಿಮ್ಮದು ಜಾಬ್ ವೆಬ್ಸೈಟ್ ಇದೆ ಅದರಲ್ಲಿ ಅಪ್ಲೈ ಮಾಡಿ, ಎಷ್ಟು ಕಂಪನೀಸ್ ಅದರಲ್ಲಿ ಅಪ್ಲೈ ಮಾಡ್ತಾನೆ ಹೋಗಿ. ಸೊ ಎಲ್ಲಿಂದ ಕಾಲ್ ಬರುತ್ತೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ
ಸೊ ಎಲ್ಲ ಇದು ವೇ ನಾವು ಟ್ರೈ ಮಾಡ್ತಾನೆ ಇರಬೇಕು. ಸೊ ಒನ್ ಮೋರ್ ಥಿಂಗ್, ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನಾವು ಈಗ ಅಲ್ಲಿ ಬರುವಾಗ ಲೋನಲ್ಲಿ ತೆಕ್ಕೊಂಡು ಬರೋದು. ಸೊ ನಾನು ನಿಮಗೆ ಸಜೆಸ್ಟ್ ಏನು ಮಾಡೋದು ಅಂದರೆ, ನೀವೊಂದು 6 ತಿಂಗಳಿಗಾಗಿ ಫಿನಾನ್ಷಿಯಲಿ ರೆಡಿ ಆಗಿರಿ. ಏನು ಹೇಳಿದರೆ ನೋಡಿ, 2 ತಿಂಗಳು 3 ತಿಂಗಳೆಲ್ಲ ಜಾಬ್ ಆಗೋದೆಲ್ಲ ಕಷ್ಟ. ಈ ಕೆಲವೊಮ್ಮೆ ಸಿಕ್ಕಿದರೆ ಓಕೆ, ಚಾನ್ಸ್ ಸಿಗದಿದ್ದರೆ ಅದನ್ನೊಂದು ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಇರುವಂತಹ ಒಂದು ಆಪ್ಷನನ್ನು ನೀವು ಚೂಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ನೀವು ಫಿನಾನ್ಷಿಯಲಿ ರೆಡಿ ಆಗಿರಬೇಕು. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿ ಬನ್ನಿ. ಕೆಲವರು ಬಂದು 2 ತಿಂಗಳಲ್ಲಿ ಹೋಗಿ ಜಾಬ್ ಇಲ್ಲ ಅಂತೇಳಿ, ಸಿಗೋದಿಲ್ಲ ಅಂತೇಳಿ ರಿಟರ್ನ್ ಹೋಗ್ತಾರೆ. ಸೊ ನಾನು ಸಜೆಸ್ಟ್ ಮಾಡೋದು, ನೀವು ಎಕ್ಸ್ಟೆಂಡ್ ಮಾಡಿ ಸ್ವಲ್ಪ ಒಂದು ಟ್ರೈ ಜಾಸ್ತಿಯೇ ಮಾಡಬೇಕು. ಓಕೆ, ನೀವೆಲ್ಲ ರೆಸ್ಯೂಮ್ ಎಲ್ಲ ಅಪ್ಲೋಡ್ ಮಾಡಿದ್ರಿ, ಈಗ ನಿಮಗೆ ಓಕೆ ಕಾಲ್ ಬರುವಂಥ ಚಾನ್ಸ್ ಇರುತ್ತೆ. ಓಕೆ, ಕಾಲ್ ಬಂತಂತ ಅಂದ್ಕೊಳ್ಳಿ. ಸೊ ನಿಮಗೊಂದು ಕಾಲ್ ಬಂದರೆ ನೀವು ಮೇ ಬಿ ಔಟ್ಸೈಡ್ ಇರ್ಬೋದು, ಬ್ಯುಸಿ ಇರ್ಬೋದು. ಸೊ ನೀವು ಆ ಕಾಲ್ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ. ಬಿಕಾಸ್ ಏನಕ್ಕೆ ಅಂದರೆ, ನಿಮಗೆ ಹಾರ್ಡ್ಲಿ ಕಾಲ್ ಬರೋದಂದರೆ ಇದೊಂದು ದೊಡ್ಡ ಲಕ್ಕಿ ಅಂತ ಹೇಳ್ಬೋದು, ಒಂದು ಇಲ್ಲಿ ಕಾಲ್ ಬರೋದಂತ ಹೇಳಿದರೆ. ಸೊ ನೀವು ಮೇ ಬಿ ಔಟ್ಸೈಡ್ ಇರ್ಬೋದು, ಇಮಿಡಿಯೇಟ್ಲಿ ನೀವು ನಿಮ್ಮನ್ನು ಫ್ರೀ ಮಾಡಿ ಆ ಕಾಲ್ ಅಟೆಂಡ್ ಮಾಡಬೇಕು. ಓಕೆ, ಕಾಲ್ ಅಟೆಂಡ್ ಮಾಡಿ ನೀವು HR ಗೆ ರೆಸ್ಪಾಂಡ್ ಮಾಡಬೇಕು. ಸೊ ಇಲ್ಲಿ ನಿಮ್ಮದು ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲಿ ಟ್ರೈ ಮಾಡ್ತಿದ್ದೀರಾ? ಸೊ ಆಲ್ ಓವರ್ ದ ವರ್ಲ್ಡ್ ಜನಗಳು ಇಲ್ಲಿ ಜಾಬ್ ಸರ್ಚ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ನೀವು ಡೆವಲಪ್ ಮಾಡಿ, ಇಂಗ್ಲೀಷಲ್ಲಿ ಮಾತಾಡಬೇಕು. ಸೊ ಇಂಗ್ಲೀಷ್ ನಿಮ್ಮದು ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ತಾನೆ ಇರಬೇಕು. ಈಗಲೇ ಸ್ಟಾರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿ, ಇಲ್ಲಾಂದರೆ ನಿಮ್ಮದು ಕೊಲೀಗ್ಸ್, ಹೀಗೆ ಆಲ್ರೆಡಿ ನೀವು ಕೆಲಸ ಮಾಡೋದಿದ್ದರೆ ಇಂಡಿಯಾದಲ್ಲಿ, ಕೊಲೀಗ್ಸ್ ಜೊತೆ ಇದು ಮಾಡಿ ಮಾತಾಡಲಿಕ್ಕೆ ಟ್ರೈ ಮಾಡಿ. ಮತ್ತು ಯೂಟ್ಯೂಬ್ ನೋಡಿ, ಇಂಗ್ಲೀಷ್ ನ್ಯೂಸ್ ನೋಡಿ, ಹಾಗೆ ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡಿ. ಒಂದು HR ಕಾಲ್ ಬರುತ್ತೆ ನಿಮಗೆ. ಆ HR ನಿಮ್ಮ 2 ನಿಮಿಷ ನೀವು ಏನು ಮಾತಾಡ್ತೀರಾ ಅವ್ರು ನೋಡ್ತಾರೆ. ನೀವು ಒಂದು ಮಾತಾಡುವಾಗ ಒಂದು ಓಕೆ ಸ್ಟಾಪ್ ಆಗ್ತೀರಾ, ನೀವು ನರ್ವಸ್ ಆಗ್ತೀರಾ, ನೀವು ಕಾನ್ಫಿಡೆಂಟ್ ಇರಲ್ಲ. ಹಾಗೆ ಏನಾದರೆ ಅವ್ರು ಹೇಳ್ತಾರೆ ಓಕೆ ನಾನು ಕಾಲ್ ಮಾಡ್ತೇನೆ, ಐ ಕಾಲ್ ಯು ಬ್ಯಾಕ್ ಅಂತ ಹೇಳ್ತಾರೆ. ಸೊ ಮತ್ತೆ ಅವ್ರು ಕಾಲ್ ಮಾಡಲ್ಲ. ಸೊ ಕಮ್ಯುನಿಕೇಷನ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ನೀವು ಪ್ರಾಕ್ಟೀಸ್ ಮಾಡಬೇಕು. ಒಂದು HR ಕಾಲ್ ಮಾಡಿದರೆ ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ ಅಂತ, ಒಂದು ನಿಮ್ಮದು ಇಂಟ್ರೊಡಕ್ಷನ್ ಹೇಗೆ ಕೊಡ್ತೀರಾ ಅಂತ. ಇಂಟ್ರೊಡಕ್ಷನ್ ಹೇಳಿದರೆ ನಿಮ್ಮದು ಹೆಸರು, ನೀವು ಎಲ್ಲಿಯವರು, ನಿಮ್ಮದು ಊರು ಯಾವುದು, ಮತ್ತು ನಿಮ್ಮದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು, ಮತ್ತು ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ, ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಡೀಟೇಲ್ಸ್, ಮತ್ತು ನಿಮ್ಮದು ಹಾಬೀಸ್, ಇದನ್ನೆಲ್ಲ ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ. ಸೊ ಈಗಲೇ ಪ್ರಾಕ್ಟೀಸ್ ಮಾಡಿ. ಮಿರರ್ ಮುಂದೆ ಹೋಗಿ ನೀವು, ಪರ್ಸನಲಿ ನಾನು ಇಂಗ್ಲೀಷಲ್ಲಿ ಟಾಪ್ ಏನಲ್ಲ, ನನಗೆ ಸಹ ಬರ್ತಿಲ್ಲ, ನಾನು ಕನ್ನಡ ಮೀಡಿಯಮಲ್ಲಿ ಕಲಿತದ್ದು. ಸೊ ನಾನೇ ಹೇಗೆ ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳಿದರೆ, ಮಿರರ್ನ ಮುಂದೆ ನಿಂತು ನಂದು ಇಂಟ್ರೊಡಕ್ಷನ್ ನಾನೇ ಹೇಳ್ತಿದ್ದೆ. ಇದನ್ನು ಪ್ರಾಕ್ಟೀಸ್ ಮಾಡಿ 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 ಸೊ ಒಂದು 2 ಮಿನಿಟ್ಸ್ ನಾನು ಟ್ರೈ ಮಾಡ್ತಾನೆ ಇದ್ದೆ. ಸೊ ನನಗೊಂದು ಕಾಲ್ ಬಂದಾಗ ನಾನು ಇಮಿಡಿಯೇಟಾಗಿ ನನ್ನ ಬಗ್ಗೆ ಪ್ರೆಸೆಂಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಒಂದು 2 ನಿಮಿಷ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಲಿಕ್ಕೆ ನೀವು ಈಗಲೇ ರೆಡಿಯಾಗಿ, ಓಕೆ, ಕಾನ್ಫಿಡೆಂಟ್ ಆಗಲಿ, ವಿತೌಟ್ ಫಿಯರ್ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಸೊ ಅವರು ಇಂಪ್ರೆಸ್ ಆಗ್ತಾರೆ. ಸೊ ಇಂಪ್ರೆಸ್ ಆಗಿ ಓಕೆ ದೇ ವಿಲ್ ನಾಟ್ ಕಾಲ್ ಯು ಫಾರ್ ನೆಕ್ಸ್ಟ್ ರೌಂಡ್. ದಟ್ ವಿಲ್ ಬಿ ಲೈಕ್ ಮೇ ಬಿ ಮ್ಯಾನೇಜರ್ ರೌಂಡ್ ಆರ್ CFO ಲೆವೆಲ್ ರೌಂಡ್, ಲೈಕ್ CO ಲೆವೆಲ್ ರೌಂಡ್ ಹಾಗೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ರೆಡಿಯಾಗಿರಿ. ಓಕೆ, ಮತ್ತೊಂದು ಹೇಳಿದರೆ ಅರಬಿಕ್, UAE ಎಸ್ಪೆಷಲಿ ನಾನು ಹೇಳೋದಾದರೆ ಅರಬಿಕ್ ಲ್ಯಾಂಗ್ವೇಜ್ ಗೊತ್ತಿದ್ದರೆ ನಿಮಗೊಂದು ಪ್ಲಸ್ ಪಾಯಿಂಟ್. ಯೂಶ್ವಲಿ ಸಮ್ ಜಾಬ್ ನೆಸೆಸರಿ ಇರುತ್ತೆ ಅರಬಿಕ್ ಸ್ಪೀಕರ್ ಎಲ್ಲ. ಸೊ ನಿಮಗೆ ಅದನ್ನು ಆ್ಯಡ್ ಆನ್ ಅದಿದ್ದರೆ ನಿಮಗೊಂದು ಪ್ಲಸ್ ಪಾಯಿಂಟೇ ಹೇಳ್ಬೇಕು. ನಿಮಗೆ ಜಾಬ್ ಸಿಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅರಬಿಕ್ ಗೊತ್ತಿರಬೇಕಂತ ಹೇಳಿಲ್ಲ, ಇಂಗ್ಲೀಷ್ ಇದ್ದರೆ, ಬಟ್ ಇಂಗ್ಲೀಷ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಗ್ಲೀಷ್ ಗೊತ್ತೇ ಇರಬೇಕು. ಸೊ ಇದೆಲ್ಲ ನಾನು ಯೂಸ್ ಮಾಡಿದಂಥ ಟೆಕ್ನಿಕ್. ಸೊ ಅದನ್ನು ನನ್ನದು ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆ ಹೇಳಿದೆ. ಇದು ಜಾಬ್ ಗ್ಯಾರಂಟಿ ಅಂತ ನಾನು ಹೇಳೋದಿಲ್ಲ, ಇದು ನನ್ನದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್. ನಾನು ಯಾವ ಥರ ಟ್ರಿಕ್ಸ್ ಯೂಸ್ ಮಾಡಿದ್ದೆ ಅದನ್ನು ನಿಮಗೆ ಜಸ್ಟ್ ಹೇಳಿದ್ದು. ಇದು ಮಾಡಿದರೆ 100% ಜಾಬ್ ಸಿಗುತ್ತೆ ಹಾಗೇನಿಲ್ಲ. ನಿಮಗೆ ಇಂಟರ್ವ್ಯೂ ಕಾಲ್ಸ್ ಬರುವಂಥ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ನಾನು ಹೇಳ್ತೇನೆ ಅದರಲ್ಲಿ. ಓಕೆ, ಇದೊಂದು ಫಾಲೋ ಮಾಡಿ. ಮತ್ತು ನಿಮಗೆ ಜಾಬ್ ಇದರಲ್ಲಿ ಕಾಲ್ ಬಂದರೆ ನನಗೊಂದು ತಿಳಿಸಿ. ಓಕೆ, ನಿಮಗೇನಾದರೂ ಡೌಟ್ ಇದ್ದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ನಮ್ಮದು ಕರಾವಳಿ ಕಸಿನ್ಸ್ ಅಂದಿದೆ, ಅದರಲ್ಲಿ ನನಗೆ ಒಂದು ಜಸ್ಟ್ DM ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ. ಮತ್ತು ನಾನೊಂದು ಹೇಳ್ತೀನಿ, ನೀವು ಇಲ್ಲಿ ಬಂದು ನಿಮ್ಮದು ಫ್ಯಾಮಿಲಿ, ಓಕೆ, ಫ್ರೆಂಡ್ಸ್ ಇವರಿಗೆಲ್ಲ CV ಕಳಿಸಿ, ನಿಮ್ಮದು ಫ್ಯಾಮಿಲಿ ಅವರಿಗೆ CV ಎಲ್ಲ ಕಳಿಸಿ, ಓಕೆ ನಾನು ಕಳಿಸಿದ್ದೇನೆ ಸುಮ್ಮನಿದ್ದರೆ ಆಗುವುದಿಲ್ಲ. ನಿಮ್ಮದು ಎಫರ್ಟ್ ನೀವು ಹಾಕಲೇಬೇಕು. ನೀವೇ ಅಪ್ಲೈ ಮಾಡಬೇಕು. ಬೆಳಿಗ್ಗೆ ರಾತ್ರಿ ಕೂತ್ಕೊಂಡು ಒಂದು ಲ್ಯಾಪ್ಟಾಪ್ ತಗೊಳ್ಳಿ, ಲ್ಯಾಪ್ಟಾಪಲ್ಲಿ ಎಲ್ಲ ಜಾಬ್ಸ್ ವೆಬ್ಸೈಟಲ್ಲಿ ಅಪ್ಲೈ ಮಾಡ್ತಾನೇ ಇರಬೇಕು. ನಿಮ್ಮದು ಎಫರ್ಟ್ ಈಸ್ ವೆರಿ ಇಂಪಾರ್ಟೆಂಟ್.
ಓಕೆ, ಆ ಕಾಲ ಹೋಯ್ತು. ಬೇರೆಯವರು ಓಕೆ ಅವ್ರು ನೀವು ಕೊಟ್ಟಾಗ ಹೋಗಿ ನೋಡಿ ಹೇಳ್ಬೋದು, ಫ್ರೆಂಡ್ಸ್ ಓಕೆ, ಫ್ರೆಂಡ್ಸ್ ಹೇಳ್ತಾರೆ, ಫ್ಯಾಮಿಲಿ ಓಕೆ ನಾವು ಹುಡುಕುವ ಹಾಗೆ ಅಂತ ಹೇಳಿ. ಸೊ ಅವರ ಮೇಲೆ ಡಿಪೆಂಡ್ ಇದ್ದರೆ ಅದು ಯೂಸ್ ಆಗೋದಿಲ್ಲ. ನೀವು ನಿಮ್ಮ ಎಫರ್ಟ್ ಹಾಕಲೇಬೇಕು. ಸೊ ಎಷ್ಟು ನಿಮ್ಗೆ ಟ್ರೈ ಆಗುತ್ತೋ ಅಷ್ಟು ಹಾರ್ಡ್ ವರ್ಕ್ ಮಾಡಲೇಬೇಕು. ಓಕೆ, ಮತ್ತು ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಹ ನೀವು ರೆಡಿ ಇರಬೇಕು, ಫಿನಾನ್ಷಿಯಲಿ ಸ್ವಲ್ಪ ಪ್ರಿಪೇರ್ ಆಗಿ ಬನ್ನಿ. ಸೊ ಇದು ನನ್ನ ಸಜೆಷನ್. ಸೊ ಮತ್ತೊಂದು ವಿಷಯ ಏನಂದರೆ, ಈಗಿನ ಕಾಲದಲ್ಲಿ ಜಾಬ್ ಸ್ಕ್ಯಾಮ್ ತುಂಬ ಆಗ್ತಾ ಇರುತ್ತೆ. ಸೊ ಬಿ ಕೇರ್ಫುಲ್ ಆಗಿರಿ. ನಿಮಗೆ ಮೇ ಬಿ ಇಂಡಿಯಾದಿಂದ ಕೆಲವರು ಏಜೆಂಟ್ಸ್ ಅವರು ಕಾಲ್ ಮಾಡಿ ನಿಮಗೆ ಹೇಳ್ಬೋದು, ನಾನು ಜಾಬ್ ಮಾಡಿ ಕೊಡ್ತೇನೆ. ಅದೇ ಅವರು ಟ್ರಾನ್ಸ್ಪೋರ್ಟೇಷನ್ ಹೇಳಿದರೆ ನಿಮ್ಮದು ಫ್ಲೈಟ್, ವೀಸಾ ಇದೆಲ್ಲ ಸೇರಿಸಿ ಮತ್ತು ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಸಹ ಕೊಡ್ಬೋದು, ಫೇಕ್ ಅಪಾಯಿಂಟ್ಮೆಂಟ್ ಲೆಟರ್. ಇಷ್ಟು ಹಣ ಕೊಟ್ಟರೆ ನಿಮಗೆ ಜಾಬ್ ಖಂಡಿತ ಅಂತೇಳಿ. ಆ ಥರ ಎಲ್ಲ ಫೇಕ್ ಆಗಿರುತ್ತೆ. ಕೆಲವು ಫ್ರೆಂಡ್ಸ್ ನಾನು ನೋಡಿದ್ದೇನೆ, ನಂದು ಫ್ರೆಂಡ್ಸ್, ನನಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಅವರಿಗೆ ವೀಸಾ ಕಾಪಿಯಲ್ಲಿ ಕಳಿಸಿ, ನಿಮ್ಮದು ವೀಸಾ ಬಂದಿದೆ, ನಿಮಗೆ ಇದು ಟ್ರಾವೆಲ್ ಮಾಡ್ಬೋದು, ಇಷ್ಟು ನೀವು ಪೇ ಮಾಡ್ಬೇಕಂತ ಹೇಳಿ. ಆ್ಯಕ್ಚುಲಿ ಅದು ವೀಸಾ ಸೈಟಲ್ಲಿ ಇಲ್ಲಿ ನೋಡಿದಾಗ ಅದು ಫೇಕ್ ಆಗಿತ್ತು. ಈವನ್ ಅಪಾಯಿಂಟ್ಮೆಂಟ್ ಲೆಟ್ರ್ ಒಂದು ಕಂಪನಿ ಲೆಟರ್ ಹೆಡ್ಡಲ್ಲಿ ಅವರು ಹಾಕಿ ಸೀಲೆಲ್ಲ ಹಾಕಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ. ಆ ಥರ ಫೇಕ್ ಸ್ಕ್ಯಾಮ್ಸ್ಗಳೆಲ್ಲ ನಡೀತಾ ಇದೆ. ಓಕೆ, ಜಾಬ್ ಸ್ಕ್ಯಾಮ್ಸ್ಗಳೆಲ್ಲ ನಡೀತಾ ಇದೆ. ಸೊ ಬಿ ಕೇರ್ಫುಲ್. ಒಂದು ಏಜೆಂಟ್ ಥ್ರೂ ಹೋಗೋಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಿ. ಕೆಲವು ಏಜೆಂಟ್ಗಳೆಲ್ಲ ಒಳ್ಳೆ ಇರ್ತಾರೆ, ಸೊ ಕೆಲವು ಏಜೆಂಟ್ಗಳಿಗೆ ಫೇಕ್ ಇರ್ತಾರೆ. ಸೊ ಬಿ ಕೇರ್ಫುಲ್. ರಿಸರ್ಚ್ ಮಾಡಿ ಗೂಗಲಿಗೆ ಹೋಗಿ ಇಂಥ ಏಜೆಂಟ್ಗಳಿದೆಯಾ. ಹಣ ಸ್ಪೆಂಡ್ ಮಾಡೋಕ್ಕಿಂತ ಮುಂಚೆ ಈ ಥರ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಗೂಗಲಲ್ಲಿ ಸರ್ಚ್ ಮಾಡಿ. ದುಬೈಯಲ್ಲಿ ಯಾವ ಕಂಪನಿಗಳು ಹಣ ಕೇಳಲ್ಲ ಮುಂಚೆ ಹೇಳಿದರೆ. ಕೆಲವು ಏಜೆಂಟ್ ಕೇಳ್ಬೋದು, ವೆಲ್ ರೆಪ್ಯೂಟೆಡ್, ಮೇ ಬಿ ಎಷ್ಟು ಪರ್ಸೆಂಟೇಜ್ ಅದು ನಮಗೆ ಅಷ್ಟು ಗೊತ್ತಿಲ್ಲ ನನಗೆ. ಮತ್ತು ಇಲ್ಲಿ ಯಾವ ಕಂಪನಿಗಳು ಜಾಬ್ ಸಿಗೋಕ್ಕಿಂತ ಮುಂಚೆ ಯಾವ ಹಣ ಕೇಳಲ್ಲ. ಓಕೆ, ಜಾಬ್ ಮಾಡಿಕೊಡ್ತೇವೆ ಅಂಥೇಳಿ ಹಾಗೆ ಕೇಳೋದಾದರೆ ಅದು ಫೇಕ್ ಆಗಿರುತ್ತೆ. ಒಂದು ರಿಸರ್ಚ್ ಕರೆಕ್ಟ್ ಮಾಡಿ, ಇಂಥ ಫೇಕ್ ಕಾಲ್ಗಳಿಗಾಗಲಿ ಇಂಥ ಜಾಬ್ ಸ್ಕ್ಯಾಮ್ಗಳಿಗೆ ಬಲಿಯಾಗಬೇಡಿ. ಹೋಪ್ ಇವತ್ತಿನ ಈ ಜಾಬ್ ವಿಡಿಯೋ, ಯಾವ ಥರ ನಾವು ಜಾಬ್ ಅಪ್ಲೈ ಮಾಡಬೇಕು ದುಬೈಯಲ್ಲಿ, ಯಾವ ಥರ ಟ್ರಿಕ್ಸ್ ಯೂಸ್ ಮಾಡಬೇಕು, ನಿಮಗೆ ಇಷ್ಟ ಆಗಿರ್ಬೋದು ಈ ವಿಡಿಯೋ. ಸೊ ಇಷ್ಟೇ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಫ್ಯಾಮಿಲಿಗಳಿಗೆ ಯಾರೆಲ್ಲ ಜಾಬ್ ಟ್ರೈ ಮಾಡ್ತಾರೆ UAE ಅವರಿಗೆ ಜಸ್ಟ್ ಶೇರ್ ಮಾಡಿ. ಸೊ ಮೇ ಬಿ ಅವರಿಗೆ ಹೆಲ್ಪ್ಫುಲ್ ಆಗ್ಬೋದು. ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗುವ. ಸಿ ಯು ಸೂನ್. ಬಾಯ್.